ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರೆ ಆರಾಮ್ದಿರ್ತೀವಿ. ನಾವು ಆರಾಮಿದ್ದೀವಿ ನೋಡಿರಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ತಯಾರಿ ನಡೆದೈತಿ. ಇವಾಗ ಟೈಮ್ ಬಂದು ಕಾಣಿಸ್ತಿರ್ಬೋದು 2:22 ಆಗೈತಿ. ಅನ್ಸತ್ತಿ ಗೊತ್ತಾಗುತ್ತೆ ನಾನು ನೋಡಿರಿ 2:22 ಆಗೈತಿ. ಇವಾಗ ಎದ್ದು ತಲೆ ಸ್ನಾನ ಆಯಿತು, ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೀನಿ. ಇವತ್ತಿನ ತಯಾರಿ ಹೆಂಗಿರ್ತೈತಿ, ಪೂಜೆ ಹೆಂಗೆ ಮಾಡ್ತೀವಿ ಅಂಥೇಳಿ ನಿಮಗೂ ತೋರಿಸ್ಬೇಕಂತ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಫ್ರೆಂಡ್ಸ, ವರಮಹಾಲಕ್ಷ್ಮಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಎಲ್ಲರೂ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಆ ಲಕ್ಷ್ಮೀ ದೇವಿ ಅಂಥೇಳಿ ಎಲ್ಲರೂ ಕೇಳ್ಕೊತೀನಿ. ಫ್ರೆಂಡ್ಸ, ಅಡುಗೆ ಇವತ್ತೇನೇನು ಬೇಳೆ ಒಬ್ಬಟ್ಟು ಮಾಡತ್ತೀನಿ. ನಮ್ಮ ಕಡೆ ಬೇಳೆ ಹೋಳಿಗೆ ಅಂತಾರೆ. ಚಪಾತಿ, 2 ಥರ ಭಾಜಿ, ಅನ್ನ, ಸಾಂಬಾರ ಮತ್ತು ನೋಡೋಣ ಏನ್ರಿ ಮಾಡ್ಬೇಕಂತ ಪ್ಲ್ಯಾನ್ ಐತಿ, ಮಾಡಾಕತ್ತೀನಿ. ಚಪಾತಿ ಹಿಟ್ಟು ಮಾಡಿಟ್ಟೀನಿ, ರೆಡಿ. ಚಪಾತಿಗೆ ಅಂತ ಮಾಡೀನಿ. ಆಮೇಲೆ ಹೋಳಿಗೆ ಮಾಡೋಕ್ಕೆ ಹಿಟ್ಟು ಮಾಡಿದ್ದೀನಿ. ಹೂರ್ಣ ರೆಡಿ ಆಗೈತಿ. ಇನ್ನು ಬೇಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಎಷ್ಟು ಬೇಗ ಆಗ್ತೈತೆ ಅಂತ ನೋಡಿದ್ದೀನಿ. ಅಷ್ಟು 9:30 ತನಕ ಟೈಮಿಂಗ್ ಅಂತ ಹೇಳಿದಾರೆ ಪೂಜೆದ. ಅಷ್ಟರೊಳಗೆ ಮಾಡಬೇಕು ನಾವು ಪ್ಲ್ಯಾನ್ ಐತಿ. ನೋಡೋಣ ಬರ್ರಿ ಯಾವ ರೀತಿ ಆಗ್ತದೆ, ಏನಾಗ್ತದೆ ನಿಮಗೂ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ. ಹಲೋ ಫ್ರೆಂಡ್ಸ, ಪೂಜೆ ಆಯಿತು, ಮುತ್ತೈದೆಯರು ಬಂದಿರು, ಉಡಿ ತುಂಬಿದೆ, ಎಲ್ಲ ಆಯಿತು. ಬಟ್ ವಿಡಿಯೋ ಮಾಡಲಿಲ್ಲ. ಯಾಕಂತ ನೋಡಿರಿ ನಮ್ಮ ಮನೆ ಮಹಾಲಕ್ಷ್ಮಿ ಹೆಂಗೆ ಕಾಣತ್ತಾವ ಅಂಥೇಳಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ. ಅಷ್ಟೇನು ಭಾಳ ಗ್ರ್ಯಾಂಡು ಮಾಡಿಲ್ಲ, ಇದ್ರಾಗ ಅಷ್ಟು ಮಾಡೇವಿ ಪೂಜಾನ. ನೋಡಿರಿ ಯಾವ ಥರನೇ ಮಾಡೇವಿ ಅಂತ. ನೋಡಿದ್ರಲ್ಲ, ಬಲಗಡೆ ಹೂ ಬಿದ್ದೈತಿ. ಏನೋ ಶುಭ ಸೂಚನೆ ಐತಿ ಅನ್ಕೋತೀನಿ. ನಾ ಏನೋ ಒಂದು ಅನ್ಕೊಂಡೇನಿ, ಮುಂದಿನ ವರ್ಷ ಅಂದ್ರೆ ಅದು ಆಗಲಿ ಅಂಥೇಳಿ ಬೇಡ್ಕೊಂಡೀನಿ. ಬಲಗಡೆ ಹೂ ಬಿದ್ದೈತಿ, ನೋಡಿರ್ಲಿಲ್ಲ ಫ್ರೆಂಡ್ಸ್. ನಾನು ಇವಾಗ ನೋಡತ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ನೆತ್ತಿ ಮೇಲೆ ಹೂವು ಹಾಕಿದ್ನಿ, ಬಿದ್ದೈತಿ. ಇಲ್ಲಿ ಕೆಳಗಡೆ ಪ್ರಸಾದ ಕೊಟ್ಟಾಳ ತಾಯಿ. ನೋಡೋಣ, ನಾ ಅನ್ಕೊಂಡೇನಿ ಏನೋ ಒಂದು ಕೆಲಸ ಆಗ್ಬೇಕಂತ ಹೇಳಿ. ಮುಂದಿನ ವರ್ಷಕ್ಕಂದ್ರೆ ಆಕೆ ಮಾಡಿಕೊಡ್ಲಿ. ಮತ್ತು ಏನಾದರೂ ಇದಕ್ಕೆ ಹೆಚ್ಚಿನ ಪೂಜೆ ಮಾಡ್ತೇನೆ ಆಕೆಗೆ. ನೋಡಿರಿ ಯಾವ ಥರನಾಗ ಮಾಡೇವಿ. ಭಾಳ ಸಾಂದೈತಿ ಜಾಗ, ಅಷ್ಟ್ರಾಗ ಒಟ್ಟು ಮಾಡೇವಿ ಪೂಜೆನ. ನೋಡಿದ್ರಲ್ಲ ಫ್ರೆಂಡ್ಸ. ದೇವಿ ಎದ್ದು ಬರುವ ಥರನಾಗಿ ಕಾಣತ್ತಾಳು. ಆಮೇಲೆ ಫ್ರೆಂಡ್ಸ, ಮನೆ ಹೇಳಿದ್ನಲ್ಲ, 1000 ಅಂಗಡಿ ಸಾಡಿ ತೊಗೊಂಡಂತೆ ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ಇವಾಗ ಉಡ್ಸೇನಿ ದೇವಿಗೆ ಅದ ಸಾಡಿ. ಭಾಳ ಚಂದ ಆಯ್ತು. ಮುತ್ತೈದೆಯರು ಬಂದಿರು, ಬಾಗಿನ ಅದು ಕೊಟ್ಟು ಚಂದ ಆಯ್ತು. ಬಟ್ ವಿಡಿಯೋ ಮಾಡ್ಕೊಲಿಲ್ಲ. ಅದು ಏನು ಬಾಗಿನ ಕೊಟ್ಟು ಅಂತಲೇ ಹೇಳಲಿಲ್ಲ ನಿಮ್ಗೆ. ಎಲ್ಲ ಥರ ಹಾಕಿ ಬಾಗಿನ ಕೊಟ್ಟೀನಿ ಅವ್ರಿಗೆ. ನೋಡಿದ್ರಲ್ಲ ಫ್ರೆಂಡ್ಸ. ನೋಡಿರಿ ನಮ್ಮ ಮನೆ ಪೂಜೆ ಹೆಂಗೆ ಆಗೈತಿ ಅಂಥೇಳಿ ಕಾಮೆಂಟ್ ಮಾಡಿರಿ. ಆಮೇಲೆ ಫ್ರೆಂಡ್ಸ, ಎಲ್ಲರೂ ಇವತ್ತು ಕೇಳಿದ್ದು ಯಾವುದೂ ಇಲ್ಲ ಅಂತ ಆಗಂಗಿಲ್ಲಂತ. ಅದಕ್ಕೆ ಯಾಕಂದರೆ ಎಕ್ಸಾಂಪಲ್ ನಾನೇ ಹೇಳ್ತೀನಿ. ನಾ ಏನೇನು ಬೇಡ್ಕೊಂಡೇನೆ ಪ್ರತಿ ವರ್ಷ ನನಗೆ ಆಗೈತಿ, ಎಲ್ಲ ಚಲೋನ ಆಗೈತಿ. ಆ ದೇವಿ ಕೃಪಾ ನನ್ನ ಮೇಲೆ ಐತೆ ಅಂದ್ಕೊಂಡು ನಾ ಏನು ಬೇಡ್ಕೊಂಡ್ರೆ ಅದು ಸಕ್ಸಸ್ ಆಗೈತಿ ನನಗೆ. ಅದಕ್ಕೆ ನೀವು ಬೇಡ್ಕೊಡ್ರಿ, ಒಳ್ಳೇದಾಗಲಿ ಅಂತ ಹೇಳಿ ಕೇಳ್ಕೊತೀನಿ. ಬಂದರು ನಮ್ಮ ಮನೆಯವರು. ಹಾಯ್ ನೋಡಿರಿ ಫ್ರೆಂಡ್ಸ್, ಅದ ಹಾಯ್ ಅದ. ಹಂಗೆ ಯಾರು ಮಾಡ್ತಾರೆ ಹೇಳ್ರಪ್ಪ, ಹಾಯ್ ಮಾಡತ್ತಾರ. ಫ್ರೆಂಡ್ಸ, ಇವತ್ತು ಉಪವಾಸ ಅಲ್ಲ, ಇವತ್ತು ಬಗರ್ ಮಾಡ್ಕೊಂಡಿನಿ ನನಗಂತೇಳಿ. ಎಲ್ಲರೂ ಊಟ ಮಾಡ್ರು.
ಸಿಕ್ಕಾಪಟ್ಟೆ ಸೆಕೆ ಆಗತ್ತೈತಿ, ಭಾಳ ಬಿಸಿಲೈತಿ. ಎಷ್ಟು ಬಿಸಿಲೈತಿಲ್ಲ ಅದೇನು ಹೇಳೋಕ್ಕಾಗ್ಬತ್ತು. ಒಂಚೂರು ಗಾಳಿ ಇಲ್ಲ. ಎಲ್ಲರೂ ಊಟ ಮಾಡಿ ಹೋದರು. ನಂದು ಒಬ್ಬಕ್ಕಿಂದ ಇತ್ತು. ಲೇಟ್ ಮಾಡಿ ಸಾಬುದಾನಿ ನೆನೆ ಹಾಕಿದ್ನಿ, ಅದಕ್ಕೆ ಅವು ಚೆನ್ನಾಗಿ ನೆನೆದಿರಲಿಲ್ಲ. ಅದಕ್ಕೆ ಲೇಟ್ ಮಾಡಿ ತಿನ್ನಕತ್ತೀನಿ. ಬರ್ರಿ ಎಲ್ಲರೂ ಸಾಬುದಾನಿ ತಿನ್ನೋರಂತೆ, ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳೋರಂತೆ. ಸಖತ್ತಾಗೈತಿ. ಆಮೇಲೆ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಚರಿಸಿರಿ ಅಂತ ಹೇಳಿ ಕಾಮೆಂಟ್ ಮಾಡಿರಿ. ಪ್ಲೀಸ್ ಆ ವಿಡಿಯೋ ನೋಡಿ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಪೂರ್ತಿ ವಿಡಿಯೋ ನೋಡಿರಿ. ವಿಡಿಯೋ ನೋಡಿ ಒಂದು ಲೈಕ್ ಏನೋ ಕಾಮೆಂಟ ಮಾಡೋದ ಮರೆಯೋಕೆ ಹೋಗ್ಬೇಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತೀನಿ. ಇವತ್ತು ಭಾಳ ಚೆಂದಾಗಿತ್ತು ಪೂಜಾ, ಬಟ್ ವಿಡಿಯೋ ಮಾಡಲಿಲ್ಲ. ಮುತ್ತೈದರಿಗೆ ಬಾಗಿನದು ಕೊಟ್ಟಿದ್ದದು ಚೆಂದಾಗಿತ್ತು. ಅದೆಲ್ಲ ಯಾಕಂದ್ರೆ ಒಬ್ಬರು ವಿಡಿಯೋದಾಗ ಬರೋಕೆ ಇಷ್ಟಪಡೋಂಗಿಲ್ಲ, ನಾವು ಹಳ್ಳಿ ಒಳಗಿರುತ್ತಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಬಾಗಿನ ಏನು ಮಾಡಿ ತೊಗೊಂಡಿದ್ದೆ ಕೊಡೋಕೆ ಏನೇನು ಮಾಡಿ ಹಾಕಿದ್ದೆ ಅಂತ ಮಾಡ್ಬೇಕಂತಾನೆ ಅದು ಮಾಡೋಕೆ ಮರ್ತೀನಿ. ಯಾಕಂದ್ರೆ 9:15 ತನಕ ಅಷ್ಟ ಮುಹೂರ್ತೈತೆ ಅಂತಂದರು. ಅಷ್ಟಾಗೆಲ್ಲ ಮುಗಿಬೇಕಂತ ಹೇಳಿ ಮಾಡಿ ಅಷ್ಟರೊಳಗೆ ಅದೇ ಟೈಮಿಂಗ್ ಒಳಗೆ ಎಲ್ಲ ಕೆಲಸ ಮುಗಿಸೀನಿ. ದೇವ್ರ ಪೂಜೆ, ಮುತ್ತೈದೆಯರಿಗೆ ಗುಡಿ ತುಂಬೋದ, ಪ್ರತಿಯೊಂದು ಎಲ್ಲ ಮುಗೀತು. ಅದೊಂದು ಭಾಳ ಖುಷಿ ಆಯಿತು. ಆಮೇಲೆ ಇವತ್ತು ಬಲಗಡೆ ಹೂವು ಪ್ರಸಾದ ಕೊಟ್ಟಿದ್ದೀವಿ, ಅದೊಂದು ಫುಲ್ ಖುಷಿ ಆಗೈತಿ. ಇವತ್ತು ನನಗೆ ಒಂದು ನೆಗೆಟಿವ್ ಎನರ್ಜಿ ಫೀಲ್ ಆಗತ್ತೈತೆ ನನಗೆ. ಇವತ್ತು ಗೊತ್ತಿಲ್ಲ ನಾನು ಏನು ಅಂದ್ಕೊಂಡೇನಿ, ದೇವಿ ಅದನ್ನು ಎರಡಿಸ್ತಾಳ ಅಂತ ಅಂದ್ಕೊಂಡೇನಿ. ಬಲಗಡೆ ಹೂವು ಪ್ರಸಾದ ಕೊಟ್ಟಾಳ ಅಂದ್ಬಿಟ್ಟು. ಪ್ರತಿಯೊಂದು ಮನ್ಯಾಗ ಒಬ್ಬರು ನನ್ನ ಕನಸಿರ್ತೈತಿ. ಆ ಕನಸು ದೇವಿ ಇರ್ರೇಸ್ತಾಳ ಅಂದ ಕೂಡಲೇ ಯಾರಿಗೇನು ಖುಷಿ ಆಗೋದಿಲ್ಲ, ಆ ಥರ ನನಗೂ ಫುಲ್ ಖುಷಿ, ಎಕ್ಸೈಟ್ಮೆಂಟ್ ಇದೀನಿ. ಆಗ್ತೈತೇನೋ ನನಗೆ ಆಗತ್ತೈತಿ ಅಂತೇಳಿ. ನೋಡೋಣ ಏನೇನು ಆಗ್ತೈತಿ ಏನೇನಿಲ್ಲ ಅಂತೇಳಿ. ಮುಂದಿನ ದಿನದಲ್ಲಿ ಅದು ಆಯ್ತಂದರೆ ಕೆಲಸನ ಏನು ಬೀಳ್ಕೊಂಡೇನಂತೇಳಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ದಿವಿತಾ ಸ್ಕೂಲಿಗೆ ಹೋದಿವತ್ತು. ಬೆಳಗ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದು ನನಗೆ ಪೂಜೆ ಮಾಡೋಕೆ. ಮಾಡಿ ಆದಮೇಲೆ ಅವ್ನು ಸ್ಕೂಲಿಗೆ ಹೋದ. ಯಾಕಂದ್ರೆ ನೀನು ಆಗಸ್ಟ್ 15 ಇತ್ತಲ್ಲ ಧ್ವಜಾರೋಹಣ, ಬಟ್ ಅವ್ನು ಹೋಗಲಿಲ್ಲ. ಅವ್ನು ಸ್ವಲ್ಪ ಹುಷಾರು, ಯಾಕೋ ಫುಲ್ ನೆಗಡಿ ಅಲರ್ಜಿ ಆದಂಗಾಗಿತ್ತು, ಅವ್ನು ನೆಗಡಿ ಬಂದಂಗಾಗಿತ್ತು. ಅದಕ್ಕೆ ನಾವು ಬ್ಯಾಡ ಬಿಡ ಅಂತಂದು ಪಪ್ಪರು ಬೇಡ ಅಂತೇಳಿ ಬಿಡಿಸಿದ್ರು. ಅದಕ್ಕೆ ಇವತ್ತು ಕಳಿಸಿದ್ವಿ. ಫಸ್ಟ್ ಸ್ಟ್ಯಾಂಡರ್ಡ್ದಾನಲ್ರಿ, ಅದಕ್ಕೆ ಅವ್ಗೇನು ಹೋಗ್ಬೇಕಂತೇನು ಕಂಪಲ್ಸರಿ ಹಂಗಿಲ್ಲ. 5th ತನಕ, 5th ಕಂಪಲ್ಸರಿ ಹೋಗ್ಬೇಕನ್ನೋ ರೂಲ್ಸ್ ಐತಿ. ಅದಕ್ಕೆ ಅವನೇನು ಹೋಗಿರಲಿಲ್ಲ. ಆಮೇಲೆ ಇನ್ನು ತಿಂದಾದ್ಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ. ಹಲೋ ಫ್ರೆಂಡ್ಸ್, ಆಮೇಲೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಹಂಗೆ ಕೆಲಸ ಆಯ್ತು ಅಂತ ಈ ಕಡೆ ಬಂದೆ. ಆ ಬ್ಲಾಗ್ ಇವಾಗ ಕಂಟಿನ್ಯೂ ಮಾಡತ್ತೀನಿ. ಪೂಜೆ ಎಲ್ಲ ಹೆಂಗಾಯ್ತು ಏನಂತೇಳಿ ಒಂದು ಕಾಮೆಂಟ್ ಮಾಡಿರಿ. ಹಂಗೆ ಹಳ್ಳಿ ಲೆವೆಲ್ದಾಗ ಎಷ್ಟು ಸಿಂಪಲ್ಲಾಗಿ ಮಾಡೋಕ್ಕಾಗ್ತೈತಿ, ಗ್ರ್ಯಾಂಡಾಗಿ ಮಾಡೋಕ್ಕಾಗ್ತೈತಿಲ್ಲ ಅಷ್ಟು ಮಾಡೀನಿ. ಸಿಂಪಲ್ ಅಂದ್ರೂ ಅಷ್ಟೇನು ಸಿಂಪಲ್ಲು ಮಾಡಿಲ್ಲ. ಹೆಂಗಾಗಿತ್ತು ಏನಂತೇಳಿ ಕಾಮೆಂಟ್ ಮಾಡಿರಿ. ಸಿಕ್ಕಾಪಟ್ಟೆ ಬಿಸಿಲು ತ್ರಾಸಾಗತೈತಿ. ಗೋಡೌನ್ಗೆ ಬಂದೇನಿ ಇವಾಗ ಕಾಳಿನ ಅಂಗಡಿಗೆ. ನಮ್ಮ ಮನೆಯವರಿಲ್ಲ, ಅದಕ್ಕೆ ನಾನು ಬಂದೀನಿ. ಪೂಜಾ ಚಂದಾಯ್ತು, ಇಷ್ಟನೂ ಭಾಳ ಆಯ್ತು. ಎಲ್ಲರೂ ಭಾಳ ಇಷ್ಟಪಟ್ಟರು. ಮಸ್ತಾಗೈತೆ ಪೂಜೆ ಅಂತ ಹೇಳಿ. ಆಮೇಲೆ ಮತ್ತು ಸಾಯಂಕಾಲ ಇನ್ನೂ ಬರಾರ್ದಾರು ಜನ ಹೆಣ್ಮಕ್ಳು. ಬೆಳಗ್ಗೆ ಅವಾಗ ಹೋಗಿ ಕರೆದ್ನಿ ಅವ್ರಿಗೆ, ಊಟ ಮಾಡ್ಕೊಂಡು ಹೋಗೋರೆ ಬಂದೆ ಅಂತ. ಆಮೇಲೆ ಈವ್ನಿಂಗ್ ಬರ್ತೇನೆ ಅಂತಂದರು. ಈವ್ನಿಂಗ್ ಮತ್ತೆ ಬರ್ತಾರೋ. ಬ್ಲಾಗ್ ಏನು ಮಾಡೋಕ್ಕಾಗಂಗಿಲ್ಲ ಈವ್ನಿಂಗ್, ಯಾಕಂದ್ರೆ ಅವ್ರು ಸ್ವಲ್ಪ ಜನ ಅದ್ರಾಗ ವಿಡಿಯೋದಾಗ ಬರೋಕೆ ಇಷ್ಟಪಡೋಂಗಿಲ್ಲ. ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಂಗಿಲ್ಲ. ಈಗ ಅದಕ್ಕೆ ಮುತ್ತೈದರ್ದು ಉಡಿ ತುಂಬೋದೆಲ್ಲ ಮಾಡ್ಬೇಕು ಅಂದ್ಕೊಂಡು ಅವ್ರು ಅದ್ರೊಳಗೆ ಇಬ್ಬರು ಜನ ಬೇಡ ಅಕ್ಕ ನಮ್ದು ವಿಡಿಯೋ ಮಾಡೋದ ಅಂತ ಅನ್ನಕತ್ರ, ಹೆದ್ರಾಕತ್ರ ಅವ್ರು. ಅದಕ್ಕೆ ಬೇಡ ಅಂತಂದ್ರೆ ಆಯ್ತಾಳ ಅಂತಂದು ಸುಮ್ಮನಾದೆ. 3 ಜನ ಇದ್ರು ಅವ್ರು, ಮಾಡಕ್ಕ ನಮ್ದಾದ್ರೂ ಮಾಡಕ್ಕ ವಿಡಿಯೋ, ನಾವು ಯೂಟ್ಯೂಬ್ದಾಗ ಬರ್ತೀವಿ ಅಂತ ಅನ್ನಕತ್ತಿದ್ರು. ಬಟ್ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಅದಕ್ಕೆ ಹೇಳಿದ್ನಿ ಅವ್ರಿಗೆ, ನೆಕ್ಸ್ಟ್ ಟೈಮ್ ಏನಾರು ಫಂಕ್ಷನ್ ಇದ್ದಾಗ ನಿಮ್ಮದು ವಿಡಿಯೋ ಮಾಡೋಣ ಅವ್ರನ್ನಷ್ಟು ಬಿಟ್ಟವಾಗ ಅಂತಂದು ಸುಮ್ಮನೆ.
ಫ್ರೆಂಡ್ಸ, ಈ ವಿಡಿಯೋ ಹಾಗೆ ಏನು ಅನಿಸ್ತು ನಿಮ್ಗೆ ಪೂಜೆದ ಅಂಥೇಳಿ ಕಾಮೆಂಟ್ ಹಾಕಿರಿ. ಪ್ಲೀಸ್ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಮ ಫ್ರೆಂಡ್ಸ ಫ್ಯಾಮ್ಲಿಗೆ ಹೇಳಿ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸ ಫ್ಯಾಮ್ಲಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡೋಕೆ ಹಚ್ಚಿ. ಪ್ಲೀಸ್ 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 ವಿಡಿಯೋ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ವ್ಲಾಗ್ನಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.